ಪ್ರೀತಿಯ ಮಹಾರಾಣಿ ನಯನ. ಇಲ್ಲಿ ನಾನು ಮಾಡಿದ್ದೆ ಶಾಸನ. ಕಟ್ಟಪ್ಪ ಮಾಟೆ ನಾ ಮಾಟು ನಾ ಮಾಟೆ. ಹೆಸರಿಗೆ ಮಾತ್ರ ಮಹಾರಾಣಿ, ಒಂದು ರಾಜ್ಯ ಇಲ್ಲ. ಹಾಕೊಂಡಿರೋ ಕಾಸ್ಟ್ಯೂಮು ನಂದಲ್ಲ, ಕಾಸ್ಟ್ಯೂಮ್ ನಾಗರಾಜ್ ಅವ್ರದು. ಇನ್ನು 1 ಅವರ್ ಅಷ್ಟೇ, ಇದನ್ನವ್ರು ಕಿತ್ಕೊಂಡು ಹೋಗ್ತಾರೆ. ನನಗೊಬ್ಬ ಮಗ ಇದ್ದಾನೆ, ಅವನ ಹೆಸರು ಅಮರೇಂದ್ರ ನರಬಲಿ ಅಂತ. ಅವನ ಹಾಕಿದ್ದೆ ಹೆಜ್ಜೆ. ಯಾಕೆ ಅಂದ್ರೆ ನೋಡೋದಕ್ಕೆ ಒಂಟಿ ಸಲಗ. ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಆನೆ ತರ ಇದ್ದಾನೆ. ತಿನ್ನೋದು 8 ಸೇರ್ ಅಕ್ಕಿ, ಯಾವುದಕ್ಕೂ ಪ್ರಯೋಜನ ಬಾರ್ದೇ ಇರೋನು. ಒಂದೊಂದು ಪಾದ ಒಂದೊಂದು ಅಡಿ ಇದೆ. ಅವನ ದೇಹ ನೋಡಿದ್ರೆ ನನ್ನ ಹೊಟ್ಟೆಲೆ ಹುಟ್ಟಿದ್ನೇನೋ ಅಂತ ನನಗೆ ಡೌಟ್ ಆಗುತ್ತೆ. ಅಂಬಾರಿಗೆ ಕೇಳಿದ್ರು, ನಾನೇ ಕೊಡೋದಿಲ್ಲ ಅಂತಂದೆ. ನಮ್ಮ ರಾಜ್ಯಕ್ಕೆ ಬರಗಾಲ ಬಂದಿರೋದೇ ಆ ಪಾಪಿ ನನ್ನ ಮಗರಿಂದ. ಈಗ ನಾನೇ ಅವನ್ನ ಕರಿತೀನಿ, ಒಂದ್ಸರಿ ನೀವೇ ಅವನ ದರ್ಶನ ಮಾಡ್ಬಿಡಿ. ಅಮರೇಂದ್ರ ನರಬಲಿ. ಮಹಾರಾಣಿ ನಯನ ದೇವಿ ಅವರಿಗೆ ರಾಜಮಾತೆ ಅಂತ ಕರೆಯೋ ಬೇವರ್ಸಿ. ಮಹಾರಾಣಿ ರಾಜಮಾತೆ ಅವರಿಗೆ ನಮನಗಳು. ನಮನಗಳು ನಮನಗಳು. ತಿವುದ್ಬಿಟ್ಟಿಯ ಕಣೋ ಎಲ್ಲಾದ್ರು. ತಿನ್ನಲು ಏನಾದ್ರು ಕೊಡ್ಸಿರಾ? ಬಂದು ಬಿದ್ದೋಯ್ತು. ನನ್ನ ಮಗನೇ, ನಮ್ಮಿಡೀ ರಾಜ್ಯದಲ್ಲಿ ತಿಂದು 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 ಕಟ್ಟಪ್ಪ ಕಲಾಸಿ ಪಳ್ಳಲ್ಲಿ ಚಾಟ್ನ ಮಾಡಕ್ ಹೋಗವ್ನೆ. ಬಲ್ಲಾಳ ನೈಸ್ ರೋಡಲ್ಲಿ ಸೌತೆಕಾಯಿ ಮಾರ್ತವ್ನೆ. ನಾನಿನ್ ಯಾವ್ದಾರ ದೇವಸ್ಥಾನದಲ್ಲಿ ಪುಳಿಯೋಗರೆ ಕುತ್ಕೋಬೇಕಷ್ಟೇ. ನರಬಲಿ ಹಿಡ್ಕೋ ಇದನ್ನ. ನಾನೆಲ್ಲಿ ಅಂದಿಡ್ಲಿಕ್ಕೆ ಹೋಗ್ತಿದ್ದೀನ ದೇವಿ? ನನಗಂತೂ ಇದು ಯೂಸ್ ಆಗ್ಲಿಲ್ಲ, ನಿನಗ್ ತುಂಬಾ ಯೂಸ್ ಆಗ್ಬಹುದು. ಇದೇನಿದ್ರು 8 ಸೇರ್ ಅಕ್ಕಿ ತಿನ್ನೋರ್ಗೆ ಮೀಸಲು. ತಗೊಳಪ್ಪ. ಗಮಾರ ಛೀ ಕುಮಾರ, ಇಂದು ನಿನ್ನನ್ನು ನೋಡಲು ಹಲವಾರು ರಾಜ್ಯಗಳಿಂದ ವಧುಗಳು ಬಂದಿದ್ದಾರೆ. ಅವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ಕಣೋ ಪ್ಲೀಸ್. ಸುಮ್ನಿರಮ್ಮ. ಲಾಸ್ಟ್ ಟೈಮ್ ಅನುಷ್ಕಾ ಬರ್ತಾಳೆ ಅಂತೇಳಿ ನೋಡ್ಲಿಕ್ಕೆ ಒಳ್ಳೆ ಸೀದೋಗಿರೋ ಕುಸ್ಕದಳಿದ್ಲು. ಅವಳು ಅನುಷ್ಕನ ನಂಗೆ ಮದುವೆ ಬೇಡಮ್ಮ. ನರಬಲಿ, ನನ್ನ ಮಾತನ್ನ ನಂಬು. ಈ ಸರಿ ಯಾವ ಕುಷ್ಕಾನು ಬರೋದಿಲ್ಲ, ಯಾವ ಮೊಸರನ್ನೂ ಬರೋದಿಲ್ಲ. ಈ ಸರಿ ಬರೋದು ಧಾರವಾಡ ಪೇಡ ಅಷ್ಟೇ ಸ್ವೀಟು, ರಸಗುಲ್ಲ ಅಷ್ಟೇ ನೈಸು, ಗುಲಾಬ್ ಜಾಮೂನ್ ತರಾನೇ ಸಾಫ್ಟ್. ಹಾ, ಅಂತ ವಧುಗಳು ರಾಜ್ಯದಿಂದ ಬರ್ತಾ ಇದ್ದಾರೆ. ಮಮ್ಮಿ 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 ಹಾ, ನೀವಿಗೆಲ್ಲ ಹೇಳಿದ್ರಲ್ಲ ಪೇಡ ರಸಗುಲ್ಲ, ಅವ್ರು ಬಂದ್ಮೇಲೆ ಕೊಡ್ತೀರಲ್ಲ, ಈಗಲೇ ಕೊಡ್ತೀರಾ? ಈ ಗೂಟ ತೆಗೆದು ಬಾಯಿಗಿಟ್ರೆ ಮೊದ್ಲು ಯಾವ್ದು ಬೇಕು ಅಂತ ನೀನೇ ಹೇಳ್ತೀಯ. ಕುಮಾರ, ಇದು ಕಾರ್ಯಕ್ರಮ, ಇಲ್ಲಿ ಸ್ವಲ್ಪ ವಿನಯದಿಂದ ನಡ್ಕೋ. ಯಾವಾಗ್ಲೂ ಬರೀ ಉಣ್ಣದ್ನೇ ಮಾಡ್ಬೇಡ. ಮಮ್ಮಿ, ಲಾಸ್ಟ್ ಒಂದು ಕೇಳಲ್ಲ? ಏನು? ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್ ಅವ್ರು ಬಿರಿಯಾನಿ ಮಾಡ್ತೀರಾ? ಅದೇ ಬಾಸ್ಮತಿ ರೈಸ್ ಬಾಯಿಗಿಟ್ಟು ಹೊಡಿತೀನಿ ಮಗನೇ. ಮೊದ್ಲು ಕಾರ್ಯಕ್ರಮ ಶುರು ಮಾಡು ಕುಮಾರ. ಓಕೆ ಮಮ್ಮಿ. ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಕೋಪರ್ ಬಾ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಬರ್ರಿ ಜೋರ ಚಪ್ಪಾಳೆ. ನರಬಲಿ, ಅಮ್ಮ ಬಲಿ, ಕಂಕ್ಲಲ್ಲಿ ತುಂಬಿಟ್ಕೊಂಡು ಗದ್ದೆಗೆ ಹೋಗೋರ್ ತರ ತುಂಬಾ ಅಸಹ್ಯವಾಗಿ ಅಮ್ಮಾದೇ ಅಪ್ಪಾದೇ ತರ ಕಾಣ್ತಾ ಇದ್ದೀರಾ. ಅದನ್ನ ಹೋಗಿ ಅಲ್ಲಿ ಮಡಗ್ಬಿಟ್ಟು ಬರಬಾರ್ದೆ. ವಧುಗಳು ಬರೋ ಟೈಮು ಯಾಕಿಷ್ಟು ಕಚ್ಚಡವಾಗಿ ಪೋಸ್ ಕೊಡ್ತೀರಿ? ಓಕೆ ಮಮ್ಮಿಜಿ. ಯಾ ನರಬಲಿ, ಅಮ್ಮ ಬಲಿ, ಈಗ ನಿನ್ನ ನೋಡೋದಕ್ಕೆ ಚನ್ನಪಟ್ಟಣದಿಂದ ಅಪೂರ್ವ ಮತ್ತು ಕುಟುಂಬದವರು ಬರ್ತಿದ್ದಾರೆ. ಅಮ್ಮ ಬಲಿ, ಅಮ್ಮ ಬಲಿ, ಅಮ್ಮ ಬಲಿ, ನೀವು ಓಕೆ ಬಲಿ.
ಎಲ್ರಿಗೂ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಅಪೂರ್ವ ಅವರೇ ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅಪೂರ್ವ, ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ಮತ್ತೆ ಇವಳು ನಮ್ಮ ಅಕ್ಕ ಅನುಷಾ. ಮತ್ತೆ ನಮ್ಮ ಅತ್ತೆ ಮಗ ಇಲ್ಲ ಅನ್ಬಿಟ್ಟು ಅತ್ತೆ ಮಗಳು ನೆತಾಕೊಂಡ್ ಬಂದಿದ್ದೀನಿ, ಪೂಜಾ. ನಾನು ನರಬಲಿ ಆ ಮಾಡಿ ಈಗ ಮಾತಾಡಿ. ಹಾಯ್, ನನ್ನ ಹೆಸರು ಪೂಜಾ. ನಾನು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ಹಾ ಮೇಡಮ್ ಅವರೇ, ಏನು ನಿಮ್ಮ ಮಕ್ಕದಲ್ಲಿ ಏನೋ ಒಂಥರ ಕಳೆಕನಪ್ಪ. ಮೋಸ್ಟ್ಲಿ ಒಮ್ಮಂಗ್ ರೀಸೆಂಟ್ ಆಗಿ ಮ್ಯಾರೇಜ್ ಫಿಕ್ಸ್ ಆಗಿರ್ಬೇಕು, ಅದಕ್ಕೆ ಕಿಲ ಕಿಲ ಅಂತ ನೆಗಾಡ್ತಾ ಇದೆ. ಹೌದೌದು, ಕರೆಕ್ಟ್. ನನಗೆ ಮದುವೆ ಫಿಕ್ಸ್ ಆಗಿದೆ. ಹುಡುಗ US ಅಲ್ಲಿ ಇರೋದು, ಸೊ ಫೆಬ್ರವರಿಗೆ. ಯಾಕೆ ಕರ್ನಾಟಕದಲ್ಲಿ ಯಾರು ಹುಡುಗ ಇಲ್ಲ ಅಂತ ಹೋಗಿ ಬಂದು US ಮದುವೆ ಮಾಡ್ಕೊತಿರಲ್ಲ ಯಾಕೆ? ಸ್ವಲ್ಪ ಡಾಲರ್ಸ್ ಅಲ್ಲಿ ಸಂಪಾದನೆ ಮಾಡಿದ್ರೆ ಚೆನ್ನಾಗಿ ಶಾಪಿಂಗ್ ಹೋಗ್ಬೋದು ಅಂತ. ನಮ್ಮ ಹುಡುಗರು ಚೆನ್ನಾಗೆ ಸಂಪಾದನೆ ಮಾಡ್ತಾರೆ, ನಿಮ್ಗೆ ಉಪಯೋಗ ಮಾಡ್ಕೊಳಕ್ ಬರೋಕಿಲ್ಲ. ನಿಮ್ ಲಿಪ್ಟಿಕ್ಕು ಮೇಕಪ್ ಒಡವೆ ವಸ್ತ್ರ ಇದ್ರಾಗೆ ಕಳೆದ್ ಬಿಡ್ತೀರಾ. ನಯನ ಮಹಾರಾಣಿ ಅವ್ರಿಗೆ ಒಂದು ರಿಕ್ವೆಸ್ಟ್. ಇವತ್ತು ನನ್ನ ಹುಡುಗನ ಬರ್ಡೇ, ಸೊ ವಿಶ್ ಮಾಡ್ಬೇಕು. ಏನ್ ನಿಮ್ ಹುಡುಗನ್ ಬರ್ಡೇ? ಹೆಸರು ಅವ್ರೆ ವಿಶ್ ಯು ಹ್ಯಾಪಿ ಬರ್ಡೇ. ಓ ಅವ್ರ ಹೆಸರು ಸಚಿನ್ ಅಂತೆ. ಸೊ ಸಚಿನ್ ಅವರೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಇದೇ ಜೋಶಲ್ಲಿ ನಯನ ಅವ್ರ ಫ್ಯಾಮಿಲಿನ ಕೋಟೆ ಹತ್ರ ಕಳಿಸಿದ್ವಿ. ಬರ್ಲಿ ಅವ್ರಿಗೊಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಏ ಅದೇ ಸೆಂಟೇನೋ ಎಲ್ಲ ಕಡೆ ಪುಸ್ಕೋ ಅಂತ ಹೊಡಿಯಕ್ಕೆ. ಇನಿ ಅಂಕಲ್ನ ಬಾಹುಬಲಿ ಕೋಟೆಗೆ ಗೊಬ್ಬರ ಬರೊಂದಲೇರು ಬೇಸೆ ಏರ್ಲಕ್ಕ ಉಡುಪಿದ ಪ್ರಿಯ ಅಂಡ್ ಫ್ಯಾಮಿಲಿ. ಬರ್ಲಿ ಅವರಿಗೆ ಜೋರಾದ ಚಪ್ಪಾಳೆ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಪ್ರಿಯ ಅವರೇ, ನಿಮ್ಮ ಫ್ಯಾಮಿಲಿಯನ್ನು ಪರಿಚಯ ಮಾಡಿಸ್ಕೊಳ್ಳಿ. ನಾನು ಇವತ್ತು ಆಟ ಆಡ್ಲಿಕ್ಕೆ ನನ್ನ ತಂಗಿ ಭಾನುಪ್ರಿಯ ಮತ್ತೆ ನನ್ನ ಚಿಕ್ಕಮ್ಮ ಸುನೀತಾ ಅವ್ರ ಜೊತೆ ಬಂದಿದ್ದೀನಿ. ಅಂಡ್ ನೀವು ವೆಲ್ಕಮ್ ಮಾಡಿ ತುಂಬಾ ಖುಷಿ ಆಯ್ತು. ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರಲ್ಲ ಅದಕ್ಕೆ. ಸೂಪರ್. ಇದ್ಯಾರು? ಅವ್ರವ್ವ ಆ ಬಡಿ ಮಗ ಹುಟ್ಟಿರೋದೆ ನನ್ನಿಂದ. ಮಮ್ಮಿ ಮತ್ತೆ ಇಷ್ಟು ಡಿಫ್ರೆನ್ಸ್ ಇದೆ ಇಬ್ರು ಮಧ್ಯೆ. ನನ್ ಗಂಡ ಡಿಕಾಕ್ಸನು, ನಾನ್ ಮಿಲ್ಕು, ಏನ್ ಮಾಡಕ್ಕಾಯ್ತದೆ? ಪ್ರಿಯಾ, జస్ట్ మూజీ సెకండ్ దుమ్ము యాను నీకు లెత్తిన ఖుషి అనుకుంటారు దాని యానిరే ఖుషి ಆಯ್ತಾ ನೀವು ಕುಸ್ಕೊಂಡಿಲ್ಲ ಕಣ್ಣ. ನಿನ್ ಬಾಯಲ್ಲಿ ಏನ್ ಕಪ್ಪೆ ಓಡಾಡ್ತಿದ್ದೆ, ಅದ್ ಏನ್ ಮಾತಾಡ್ತಿದ್ದೆ ನನಗೂ ಅರ್ಥ ಆಗಂಗ್ ಮಾತಾಡು. ಇದು ಯಾವ ಕ್ಯಾರೆಕ್ಟರ್ ಬೈದವೆ? ಇದು ಯಾವ ವೇಷ? This is one and only ನರಬಲಿ. ನನ್ನನ್ ಬಲಿ ತಗೊಳ್ಳೋ ಪ್ಲಾನ್ ಇಲ್ಲ ತಾನೆ? ಏ ಆ ತರ ಬಲಿ ಏನಲ್ಲ, ಅವನಿಗಷ್ಟೆಲ್ಲ ಇಲ್ಲ ಬಿಡಿ. Okay. ಜಾಸ್ತಿ ತಿಂದು ಗ್ಯಾಸ್ಟ್ರಿಕ್ ಆಗಿ ಬಾಹುಬಲಿ ಹೋದ ನರಬಲಿ ಆಗ್ಬಿಟ್ಟು ಅವನು ಅಷ್ಟೇನೆ. ಅವನು ಬಾಹುಬಲಿ ಇದು ಸಿಮಿಲರ್ ಕ್ಯಾರೆಕ್ಟರ್. ಸಿಮಿಲರ್ ಕ್ಯಾರೆಕ್ಟರ್ ಅಲ್ಲಮ್ಮ, ಬಾಹುಬಲಿನೇ ತಿಂದ್ ಗ್ಯಾಸ್ಟ್ರಿಕ್ ಆಗಂಗ ಆಗೋನಷ್ಟೇ. ಅಳತೆ ಆದ್ಮೇಲೆ ತಿಂತಾನೆ ಎಂಟೆಂಟ್ ಸೇರು. ನಿನ್ನ ರಾತ್ರಿ ನಂಗೆ ರಾಜಮೈಲಿ ಅವರು ಫೋನ್ ಮಾಡಿದ್ರು. ರಾಜು ಮೈಲಿ ಅಲ್ಲ ಕಾಣೋ, ನಿನ್ನ ಬಾಯಿ ನನ್ನ ಮಕ್ಕಳು ಜೋಡ್ಸಿಕಾಕ. ರಾಜಮೌಳಿ ರಾಜಮೌಳಿ ಅವ್ರು ಫೋನ್ ಮಾಡಿ ನೆಕ್ಸ್ಟ್ ಬಾಹುಬಲಿ 3ಗೆ ನನ್ನ ಹೀರೋ ಮಾಡ್ತಿದ್ದಾರಂತೆ. ತಿನ್ನದ್ ಕಮ್ಮಿ ಮಾಡಿದ್ರೆ ಸರಿ. ವೆರಿ ಗುಡ್, ವೆರಿ ಗುಡ್. ಅಮ್ಮಾಜಿ, ನಿಮ್ಮ ಪರಿಚಯ ಶುರು ಮಾಡ್ಕೊಳ್ಳಿ. ನನ್ನ ಹೆಸರು ಸುನೀತಾ ಹೆಗ್ಡೆ. ನಾನು ಹೌಸ್ ವೈಫ್, ನಂಗೆ 2 ಮಕ್ಳು. ನಾನು ಮನೇಲಿ ಟ್ಯೂಷನ್ ಮಾಡ್ತೀನಿ. ಸೂಪರ್, ಟ್ಯೂಷನ್ ಮಾಡ್ತಿದ್ದೀರಿ ಅಂದ್ರೆ ಮಕ್ಕಳಿಗೆ ಕಲಿಸ್ತಿದ್ದೀರಿ. ಹೌದು. Okay, ಇವತ್ತು ನಂಗೆ ನೀವು ಫುಲ್ ಪಾಠ ಮಾಡ್ಬೇಕು. ಸರಿ. ನೀವೇನ್ ಮಾಡ್ತಿದ್ದೀರಿ? ನನ್ನ ಹೆಸರು ಭಾನುಪ್ರಿಯಾ ಅಂತ. ನಾನು ವರ್ಕ್ ಮಾಡ್ತಿದ್ದೀನಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ. ಏನಾದ್ರು ಇನ್ವೆಸ್ಟ್ ಮಾಡಕ್ಕಿದ್ರೆ ಹೇಳಿ, ನಮ್ಮ ಅವನ್ನ ಇನ್ವೆಸ್ಟ್ ಮಾಡ್ತೀನಿ, ತಗೊಂಡೋಗಿ. ನಿಮ್ಮೆಲ್ಲರಿಗೂ ಇನ್ನೊಂದ್ಸಲಿ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ನಿಮ್ಮನ್ನು ಪೋಡಿಯಂ ಹತ್ರ ಕಳಿಸ್ತಿದ್ದೀನಿ. ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಓಕೆ, ಮತ್ತೊಮ್ಮೆ 2 ತಂಡಕ್ಕೂ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಈ ಆಟದ ರೂಲ್ಸ್ ಏನಪ್ಪಾ ಅಂದ್ರೆ ಎಲ್ಲರೂ ಆಟ ಆಡಿದ ಮೇಲೆ ಪಾಯಿಂಟ್ಸ್ ಕೊಡ್ತಾರೆ ಮಮ್ಮಿ. ಆದ್ರೆ ನಾವು ಆಗಲ್ಲ. ಹೆಂಗೆ? ಆಡೋಕ್ ಮುಂಚೆನೆ ಪಾಯಿಂಟ್ಸ್ ಕೊಡ್ತೀವಿ. ಕೊಡ್ಲಾ? ಕೊಡು. ತಗೊಳ್ಳಿ 3000 ಪಾಯಿಂಟ್ ನನ್ನ ತಂಡಕ್ಕೆ. ನೀವು ತಗೊಳ್ಳಿ 3000 ಪಾಯಿಂಟ್ಸ್. ಮಮ್ಮಿ ತಗೊಳ್ಳಿ, ನೀವು ಸಹ ತಗೊಳ್ಳಿ. ಈಗ ಮೊದಲನೇ ಆಟದ ಹೆಸರು ತಿನ್ಬೇಡ ಕಮ್ಮಿ. ಮಮ್ಮಿ ಬಲಿ.
ತಿನ್ಬೇಡ ಕಮ್ಮಿ ಆಟದ ರೂಲ್ಸ್ ಹೇಳ್ತೀರಾ? ಶ್ಯೂರ್. ನರಬಲಿ ಅವರೇ, ಈ ಆಟದ ಪದ್ಧತಿಗಳಿಷ್ಟೇ. ತಮ್ಮ ಎರಡೂ ಕೈಗಳನ್ನ ಬಂಧನ ಮಾಡಿಕೊಂಡು ಕೇವಲ ನಿಮ್ಮ ಕಿಂದುಟಿಗಳಿಂದ ಹಿಂಗೆಲ್ಲ ಹೇಳಿರೋರ್ಗೆ ಅರ್ಥ ಆಗಲ್ಲ ಅಲ್ವಾ? ದೇವ್ರೇ ಅರ್ಥ ನಿಮ್ ಆಗಲ್ಲ. ಎರಡು ಕೈಯ ಹಿಂದೆಗಡೆ ಸಿಗಿಸ್ಕೊಂಡ್ಬಿಟ್ಟು ಲಿಫ್ಟಿ ಕೈಕಿಡಿರೋದಲ್ಲ, ತುಟಿಲೆ ಗಪ್ಪ ಗಪ್ಪ ಅಂತ ಹೋದೇ ಉತ್ತರಗೆ ತಿಂತಾ ಇರ್ಬೇಕು. ಮಮ್ಮಿ ಇದಕ್ಕೆ 5 ನಿಮಿಷ ಕಾಲಾವಕಾಶ ಕೊಡಲಾಗುತ್ತದೆ. ಯಾರು ಹೆಚ್ಚಿನದನ್ನು ತಿಂದು ತೇಗುತ್ತಾರೋ ಅವ್ರ ಈ ಮ್ಯಾಚಿನ ವಿನ್ನರ್ ಆಗುತ್ತದೆ. ಅವರಿಗೆ ನನ್ನ ನರಬಲಿಯನ್ನು ಕೊಟ್ಟು ಲಗ್ನ ಮಾಡುತ್ತೇನೆ. ನೀವು ಬಂದಿರೋದೇ ಇಲ್ಲಿ ಸ್ವಯಂ ವಧು ಮಾಡಕ್ಕೆ. ನೀವೇ ಬೇಡ ಅಂತಂದ್ರೆ ಇನ್ ಯಾಕೆ ಬಂದಿದ್ದೀರಿ ನೀವು? ಕ್ಯಾಂಡಿಡೇಟ್ ಯಾರಂತ ಗೊತ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಿರ್ಲಿಲ್ವಾ? ಕ್ಯಾಂಡಿಡೇಟ್ ಯಾರಂತ ಗೊತ್ತಿರ್ಲಿಲ್ಲ. ಕ್ಯಾಂಡಿಡೇಟ್ ಯಾರಂತ ಗೊತ್ತಿರ್ಲಿಲ್ವಾ? ಸೋ ಸ್ಯಾಡ್. ಮಮ್ಮಿ ಬಲಿ, ನಾನು ಬಲಿ ತರ ಮೆಜೆಸ್ಟಿಕ್ಗೆ ಇದ್ದಾನೆ ಹೋಗ್ತೀನಿ, ಒಂದು ತಟ್ಟೆ ಕೊಡಿ ಮಮ್ಮಿ ಬಲಿ. ಏನು ಮಾಡೋದಕ್ಕಾಗೋಲ್ಲ. ಇರೋದೇ ಒಂದು ಪೀಸು, ಅದು ಮಾಸ್ಟರ್ ಪೀಸು. ನೀವು ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಮಾಸ್ತಾನಂ ಕಟ್ಟಪ್ಪ ಮಾಟೆ ನಾ ಮಾಟೆ ಶಾ. ಮಮ್ಮಿ ನೀ ಮಾಟು, ಮಮ್ಮಿ ಮಾಟು. ಯಾಕೆ ಈ ತರ ಮಾಟು? ಆಟು ಓಕೆ. ನನ್ನ ತಂಡದಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ. ಈ ಕಡೆ ಮದ್ವೆ ಹೆಣ್ಣು ಬರ್ತಾರೆ. ಇಬ್ರು ನನ್ನ ಮದುವೆಗೆ ರೆಡಿ ಇದ್ದೀರಲ್ವಾ? ಹಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿನ್ನಿ ರೊಚ್ಚಗೆದ್ದು ತಿನ್ನಿ. ಹಂಗೆ ಮುಖ facial ಮಾಡ್ಕೊಂಬಿಡು, ಮದ್ವೆ ಚೆನ್ನಾಗ್ ಕಾಣ್ತೀಯ. ಅಯ್ಯೋ, ಬೀಜ ಎಲ್ಲ ಹೋಗಿ ಆಚೆ ಕಡೆಗೆ. ಈ ಕಡೆದ ನಾನ್ ತಿನ್ಲಾ? ನಮ್ಮ ಹುಡುಗ ಓಕೆನಾ? ಈ ಲೆವೆಲ್ ತಿಂತಾ ಇದ್ದೀರಲ್ಲ, ಪರವಾಗಿಲ್ಲ. ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ, ನಿಧಾನಕ್ಕೆ ತಿನ್ನು. ಇವ್ರ ಮದುವೆ ಫೇಶಿಯಲ್ ಮಾಡ್ಕೊಂಡು ತಿನ್ರಿ ಅಂದ್ರೆ ತಿನ್ನೇ ಬೇಗ. ವಾಟರ್ ಮೆಲನ್ ಫೇಶಿಯಲ್ ಓನ್ಲಿ ದ ಸ್ಪೆಷಾಲಿಟಿ ಆಫ್ ಯಾರಿಗುಂಟು ಯಾರಿಗಿಲ್ಲ. ಲಾಸ್ಟ್ 1 minute ಲೆಫ್ಟ್. ಆ ಸೈಡ್ ಲಾಸ್ಟ್ 30 seconds ಬೇಗ. 5 4 3 2 1. ನಿಲ್ಲಿಸಿ ಬಲಿ. ನೋಡೋ ನರಬಲಿ ಹೇಗೆ ತಿಂದಿದಾರ ನೋಡೋ. ಇವಮ್ಮ ಮಗ್ದಲೆಲ್ಲ ಕಲಗರಿ ಬೆತ್ಕೊಂಡು ತಿನ್ನೋದಲ್ಲೋ. ನೋಡ್ರೋ ಹಾ, ಹೆಂಗ್ ಅನ್ನಿಸ್ತು ನಿಮ್ಗೆ ತಿಂದಿದ ಅನುಭವ? ಚೆನ್ನಾಗಿತ್ತು. ಏನ್ ಕಲಗರಿ ಅಣ್ಣ ಆಟನಾ? ಕಲ್ಲಂಗಡಿ ಹಣ್ಣು ಚೆನ್ನಾಗಿತ್ತು. ಅತ್ ಎಡ್ಡೆ JCP ಒಕ್ಕುದು ತಿನ್ಲಕ್ಕ ಅಂತಾರತ್ತ. ಫೇಶಿಯಲ್ ಒಡಂದು ಒಟ್ಟಿಗೆ ಫೇಶಿಯಲ್ ಆಂಡ್ ಆತ ಎಂಕ್ಲೆ ಗೊತ್ತ. ಅದನ್ನ ಕನ್ನಡದಲ್ಲಿ ವಾಂತಿ ಮಾಡಿದ್ರಿ ಕರ್ನಾಟಕಕ್ಕೆ ಅರ್ಥ ಆಗುತ್ತೆ. ಅವರು ಗೊಳ್ಳ ಅಂತ ನಗಾಡ್ತಾರೆ. ಓಕೆ ಮಮ್ಮಿ ಬಲಿ, ಆಟ ನಿಮ್ಗೆ ಹೇಗೆ ಅನ್ನಿಸ್ತು? ಎಷ್ಟು ಚೆನ್ನಾಗಿ ಫೇಶಿಯಲ್ ಮಾಡಿದ್ರಿ. ತುಂಬಾ ಖುಷಿ ಆಯ್ತು. ಫ್ರೀಯಾಗಿ ಫೇಶಿಯಲ್ ಸಿಕ್ತು. ಈ ಆಟದಲ್ಲಿ ನಮ್ಗೆ ಗೆಲ್ಬೋದಾ ಅಲ್ಲ ಸೋಲ್ಬೋದಾ? ಗೆಲ್ಬೋದು ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ. ಸಪೋರ್ಟ್ ಅಂದ್ರೆ ಈಗ ನಾನು ಹೋಗಿ ತಿನ್ಬೇಕಾತಲ್ಲ. ಅವಾಗ್ಲೇ ತಿನ್ಬೇಕಿತ್ತು ತಾನೆ ಒಟ್ಟಿಗೆ. ಆದ್ರೂ ನಿಮ್ ಕುದ್ಲಿಟ್ಕೊಂಡು ನಾನು ನಿಮ್ಗೆ ಸಪೋರ್ಟ್ ಮಾಡಿದೆ. ನೋಡಿದ್ರಾ, ನಿಮ್ಮ ಬಟ್ಟೆ ಕಪ್ಪು, ನಿಮ್ಮ ಕುದಲ್ ಕಪ್ಪು, ನಾನು ಕಪ್ಪು. ಅದು ನನ್ನ ಮುಖ ಬಿಳಿ ಇದೆಲ್ಲ. ಆದ್ರೂ ಮುಖ ಅಯ್ಯೋ ನೋಡಮ್ಮ, ಕಪ್ಪು ಕಪ್ಪು ಎಂದು ಕಕ್ಕಬೇಡುವ ಮನುಜ. ಇಲ್ಲ. ಕಪ್ಪಿನಲ್ಲಿ ಅತಿ ದೊಡ್ಡ ಕಪ್ಪು ಯಾವುದು? ವಿಶ್ವ ಕಪ್ಪು. ಮಮ್ಮಿ ಬಲಿ, ಆ ಬಲಿ. ನನಗ್ ಗೊತ್ತು ನರಬಲಿ. ಈಗ ಈ ಆಟದಲ್ಲಿ ಯಾರು ವಿನ್ನರ್ ಅಂತ ಹೇಳೋ ಸಮಯ. ತೋರಿಸಿ ನಿಮ್ಮ ಕಲ್ಲಂಗಡಿ. ಇವಮ್ಮ ರಸ ಎಲ್ಲ ಬಿಟ್ಬಿಟ್ಟದೆ. ಮಬಲಿ, ಹಾ, ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಬಲಿ. ಅದನ್ನ ಇಟ್ಕೊಂಡು ಪೋಡಿಯಂ ಹತ್ರ ಹೋಗು ಬಲಿ. ನಿಮ್ಗೆ ಬೇಡ ಥ್ಯಾಂಕ್ ಯು ಬಲಿ. ನೀವು ನಿಮ್ದ ಮಡಿಕೊಂಡು ಪೊಡಿಯಂ ಹತ್ರ ಹೋಗಿ. ಅಲ್ಲ ಅವರು ತಿನ್ಕೋತಾರೆ ಪಾಪ ಹೊಸಿ ಹೊಸಿ. ನಿನ್ನ ಮನಸ್ಸಿನ ತಳಮಳಗಳೇನೆಂದು ನಾನು ಅರಿಯುವೇನು. ಹಾ ಮಮ್ಮಿ ಬಲಿ, ನೀನು ಈಗ ನನಗೆ ವಿಮರ್ಶೆ ಕೊಡ್ತಿದ್ರೆ ನಾನು ಮಾಡ್ತೀನಿ. ನಾನು ಚಿಕನ್ ಚಿಲ್ಲಿ. ಇದು ಸ್ಥಾನಂ ಕಟ್ಟಪ್ಪ ಮಾಟೆ ನಾ ಮಾಟೆ ಶಾ. ಮಮ್ಮಿ ಬಲಿ, ತಿಂತೀನಿ ಮಮ್ಮಿ. ಮಿಸ್ಟರ್ ನರಬಲಿ, ಹಾ, ಅಮ್ಮ ಬಲಿ. 2 team girls
else know to singing song? Yes, because you are becoming big Rani, so Sakala Vidya Parangatars. You know, you should know everything. Afterwards, you speak in English. Very weak. ಓಕೆ ಅಮ್ಮ ಬಲಿ ನಾವು ಈ ಪ್ಲೇಯಿಂಗ್ ಆಟ ಹೆಸರು Ha. ಒನ್ ಅಂಡ್ ಓನ್ಲಿ See Swami. Now sing ಹಿಂಗೆ. ನಮ್ಮ ಆಸ್ಥಾನದ ಸಂಗೀತ ವಿದ್ವಾಂಸರನ್ನ ಕರೆಯುವಂತ ಸಮಯ. ಕೆದರುಮೊಳೆ ಸ್ವಾಮಿ ಬರಮಾಡಿಕೊಳ್ಳಿ. ಅಧಿಪತಿ ಇವರಿಗೆ ನಮ್ಮ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿಬಿಡಿ. ಹಾ, ಏನಂತಂದ್ರೆ ಈಗ ನಮ್ಮ ಆಸ್ಥಾನ ಕಲಾವಿದೆಯರು ಹಾಗೆ ಒಂದು ಹಾಡನ್ನ ಹಾಡ್ತಾರೆ. ಅವರಿಗಲ್ಲಿ ಹಾಡನ್ನ ಒಂದು ಕೇಳ್ಪಡಿಸಲಾಗುತ್ತದೆ. ಆ ಹಾಡನ್ನ ಕೇಳಿಸ್ಕೊಂಡು ಆಮೇಲೆ ಅವ್ರು ಹಾಡ್ತಾರೆ. ಮ್ಯಾಟ್ರ್ ಇಷ್ಟೇ ಕಣಮ್ಮ, ಅವಮ್ಮ ಅದ್ ಏನ್ ಹಾಡ್ತದೋ ಅದ್ ಯಾವ ಹಾಡು ಅಂತ ಯಾರಿಗ್ ಫಸ್ಟ್ ರೆಕಗ್ನೈಸ್ ಅದ ಪರ್ ಅಂತ ಬಜಾರ್ ಹೊತ್ಬೇಕು. ಅದು ಫಳ್ ಅಂತ ಹೊಸರು ಲೈಟ್ ಬರ್ತದೆ. ಆ ಲೈಟ್ ಯಾರು ಫಸ್ಟ್ ಬರ್ತದೋ ಅವರೇ ಉತ್ತರ ಹೇಳ್ಬೇಕು. ನಿಮ್ ಉತ್ತರ ತಪ್ಪಾಗಿರೋ 500 ರೂಪಾಯಿ ಕೊಟ್ಟಾಯ್ತದೆ, ಗೊತ್ತಾಯ್ತಾ? ಕೆದರುಮುಳೆ ಸ್ವಾಮಿ ಪ್ಲೇ ಮಾಡಮ್ಮ ಮ್ಯೂಸಿಕ್. ನಥಿಂಗ್. ಬವ ನಥಿಂಗ್. ಬವ್ವ ಅಂದ್ರೆ ನಾಯಿ. ಅದ್ರಲ್ಲೇನದೆ ನಥಿಂಗು? ಅದು ನಾಯಿ, ಅದು ನಾಯಿ. ಬವ್ವ ಡಾಗ್ ಡಾಗ್. ಲಿಸನ್ ಸಾಂಗ್, ಸಿಂಗ್ ವಿತ್ ಅ ಸಾಂಗ್. ಐ ಜೈರದ ಬಸನ ಬಸನ. ಮಸಾಣ. ಓಕೆ, ನನ್ನ ಟೀಮ್ ಅವರು ಮಸಣಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಓಕೆ, ಯಾವ ಸಾಂಗು? ಕಚ್ಚಾ ಸುಡ ಸರನ ಸಮಥಿಂಗ್ ನಂಗೆ ಬರಲ್ಲ. ಅವಳಿಗೂ ನಿಮ್ಗೂ ಏನ್ ವ್ಯತ್ಯಾಸ? ಸಿಂಗಾರಿ ಅದು ಲಿರಿಕ್ಸ್ ಹಂಗೆ ಇದೆ. ಏನ್ ಮಸಣ ಬೌ ಅಂತಾನ? ಓಕೆ, ಇವರು Okay. ಆಡೋ ಸಾಂಗ್ ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ಚೆಕ್ ಮಾಡೋಣ. ಕೆದರುಮಳೆ ಸ್ವಾಮಿ ಪ್ಲೇ ಮಾಡಮ್ಮ ಮ್ಯೂಸಿಕ್ ನ. ಓಕೆ, ಬರ್ಲಿ ಜನ ಚಪ್ಪಾಳೆ. ಈಗ ಎರಡನೇ ಹಾಡು ಪ್ಲೇ ಮಾಡಮ್ಮ ಕೆದರುಮಳೆ ಸ್ವಾಮಿ. ಆಮೇಲೆ ಸಿಂಗ್ ವಿತ್ ದ ಸಾಂಗ್. ಅಲ್ಲಾಬೆ. ಅರೆ ಪಿಂಕು. ಎಲ್ಲಾನು ಶೇಕಿಂಗ್ ನಾಲಿಂಗ್. ಓಕೆ, ನಯನ ಟೀಮ್ ಅವರು ಮೊದಲಿಗೆ ಬಜರ್ ಅನ್ನು ಒತ್ತಿದ್ದಾರೆ. ಓಕೆ ಮಕ್ಕಳೇ, ಅದು ಏನು ಹಾಡು ಅಂತ ಒಂದ್ಸರಿ ಹೇಳ್ಬಿಡಿ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ. ಸರಿ, ಮೇಡಮ್, ಸರಿ. ಕೂತ್ಕೊಂಡು ಬಿಟ್ಕೊಂಡು ಆಮೇಲೆ ಮಾತಾಡೋಣ. ಫಸ್ಟ್ ಉತ್ತರ ಹೇಳಿ. ಅದೇ ಹಾಡಾ? ಓಕೆ, ಕೆದರುಮಳೆ ಸ್ವಾಮಿ ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡೋಣ. ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ. ಓಕೆ, ನಯನ ಅವ್ರ ತಂಡದವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಕೆದರುಮಳೆ ಸ್ವಾಮಿ ಈಗ ಮುಂದಿನ ಸಾಂಗ್ ಅನ್ನು ಚೂರು ಪ್ಲೇ ಮಾಡಮ್ಮ. ಕತ್ತೆ ಬೆಳ್ಳೆ. ಕತ್ತೆ ಬೆಳೆ ಬೇಕು. ಏನ್ ಬೇಕು? ಈಟಾಡ್ಕೆಲ್ಲ ಈಟಮ್ಮನ್ ಬೇಕು. ನಿಮ್ಮ ಅಜ್ಜನ್ ಬೇಕು. ನಯನ ಟೀಮ್ ಅವರು ಬಜರ್ ಒತ್ತಿದ್ದಾರೆ. ಏನ್ ಆಡದ ರಾವಣಿ ಸುಬ್ರಹ್ಮಣ್ಯದು ಫ್ರೆಂಡು ಒಳಗೆ ಸೇರಿದರೆ ಗುಂಡು ಇವನೆಂತ ಗಂಡು. ಓಕೆ, ಫ್ರೆಂಡು ಇವರೆಂತ ಗಂಡು ಹೆಂಡು ಅಂತ ಹೇಳ್ತಿದ್ದಾರೆ. ಈ ಉತ್ತರ ಸರಿಯೋ ತಪ್ಪು ಅಂತ ಕೆದರುಮಳೆ ಸ್ವಾಮಿ ನೀವೇ ಹೇಳಿ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ ಕಿಸಕ್ಕಂದಿರಿತಿದ್ದೆ ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕ ತನ್ನಕ್ಕ ತಕ್ಕ ತಾಳಕ್ಕೆ ಕುಣಿಯುವ ಹುಡುಗಿ ಈ ಬೆಡಗಿ. ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಸರಿಯಾಗಿ ರೆಕಗ್ನೈಸ್ ಮಾಡಿದೀರಾ. ಆದ್ರೆ ಕನ್ನಡ ಹಾಡುಗಳು ಪಟಕ್ ಅಂತ ಬಾಯಿ ತುದಿಲಿರ್ಬೇಕು. ಹೇಳ್ತಿದ್ದಂಗೆ ಬಳಬಳ ಅಂತ ಬಂದ್ಬಿಡ್ಬೇಕು. ಹುಡುಗಿರ್ ನೋಡಿದ್ರೆ ಸೂರಜ್ಗೆ ಬರುತ್ತಲ್ಲ ಜೊಲ್ಲು, ಆ ತರ. ಗೊತ್ತಾಯ್ತಾ? ಓಕೆ, ಈಗ ಎರಡನೇ ಹಾಡು ಅವ್ರು ರೆಕಗ್ನೈಸ್ ಮಾಡಿದ್ದಾರೆ. ಮೂರನೇ ಸಾಂಗು ಕೆದರುಮಳೆ ಸ್ವಾಮಿ ಪ್ಲೇ ಮಾಡಮ್ಮ. ಇಸಿದೆ ಮೇರೆನು ಮೇರೆನ್ನ ಪನ ಪನ ನೋಲೆದು. ಏನ್ ಮಾಡೋದು? ನಾಬ ನೊಲೆ ಥೋ ಅಂತ ಹೊಗಳ್ತಿದ್ದಾರೆ ಪಾಪ. ಕಲ್ಲಿನೇ ಜೆದೆಲು ದೆಸೆಲೆ ಜೆದೆಲು ಮೆರುನಾಳಪ್ಪ ನೋಡಲು. ಓಕೆ ಓಕೆ ಓಕೆ, ನನ್ನ ತಂಡದವರು ಫಸ್ಟ್ ಬಜರ್ ನ ಒತ್ತಿದ್ದಾರೆ. ಅದು ಯಾವ ಪಾನ್ ಮಸಾಲಾಲು ಅಂತ ಕೇಳೋಣ.
ಹೇಳಿ. ಮಳೆ ಇರಲಿ ಬಿಸಿಲೇ ಇರಲಿ, ಏನೋ ಏನಿದ್ರು ಆಟ ಆಡ್ತೀರಾ ಯಾರಿಗೂ ಯಾರಿಗಿಲ್ಲ ಮತ್ತೆ ಮಳೆ ಇರಲಿ ಬಿಸಿಲೇ ಇರಲಿ, ಮುಂದೆ ಗೊತ್ತಿಲ್ಲ. ಅದೇ ಕಂಟಿನ್ಯೂ ಆಗುತ್ತೆ. ಮಳೆ ಇರಲಿ ಬಿಸಿಲಿರಲಿ ಅಂತ ಹೇಳ್ತಿದ್ದಾರೆ. ನಾವು ಗೆಸ್ ಮಾಡ್ಬೋದಾ? ಈಗ ನಾವ್ ಹೇಳ್ಬೋದಾ? ಪಕ್ಕ ಹೇಳ್ಬೇಕು ಈಗ ಸಾಂಗ್ ಏನು ಎತ್ತ ಅಂತ. ಅಟ್ಲೀಸ್ಟ್ ನಮ್ಗೆ ಏನಾದ್ರು ಹಿಂಟ್ ಕೊಡ್ಬೇಕು, ಇತ್ತ ಫಿಲಮ್ದು ಆತರ ಏನಾದ್ರು ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ. ಓಕೆ, ಗೊತ್ತಾಗ್ತಿಲ್ವಾ? ನಯನ ಅವ್ರ Okay, team ಅವ್ರು ready ready ಇದ್ದಾರೆ. ಹಾ ಹಾ ಜೋಕೆ ನಾನು ಬಳ್ಳಿಯ ಮಿಂಚು ಅದು. ಓಕೆ, ಈಗ ಎರಡು ಉತ್ತರ ನಾವು ಫ್ರೀಸ್ ಮಾಡ್ತಿದೀವಿ. ಕೆದುರುಮಳೆ ಸ್ವಾಮಿ ಯಾವ ಉತ್ತರ ಕೊಡ್ತಾರೆ ನೋಡೋಣ. ಕೆದುರುಮಳೆ ಸ್ವಾಮಿ ಕೊಡಮ್ಮ ಉತ್ತರ. ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಓಕೆ, ಈಗ ಕೊನೆ ಸಾಂಗ್ ಬರ್ತಾ ಇದೆ. ಕೆದುರುಮಳೆ ಸ್ವಾಮಿ ಪ್ಲೇ ಮಾಡಮ್ಮ ಸಾಂಗ್ ನ. ಸುಂದರಿಯ ಚಂದರೋ ಚಂಡಾಳ ಮಾಡ್ತಾರೋ ಕಂದರೋ ಏನ್ ಕಂದಾರೋ ತಿಂದಾರೋ. ಒಂದು ವಾಂತಿ ವಾಂತಿ. ಓಕೆ 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 ಓಕೆ, ನಯನ ತಂಡದವರು ಕರೆಕ್ಟ್ ಆಗಿ ಬಜಾರ್ ಒತ್ತಿದ್ದಾರೆ. ಓಕೆ, ಏನದು ಸಾಂಗು? ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್. ಹಾಗಾದ್ರೆ ಈ ಸೀರಿಯಲ್ ನಾನು ಏನು ಟೆಂಪರೇಚರ್ ಕೊಡ್ಬೇಕು ಅಂತ ಹೇಳಿ ನಂಗೆ ಗೊತ್ತಾಗುತ್ತಿಲ್ಲ. ಪರವಾಗಿಲ್ಲ, ಕೆದುರುಮಳೆ ಸ್ವಾಮಿ ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ನೋಡೋಣ. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರ್. ಸೊ ಆಟನ ಆಡಿದ್ದಾಯ್ತು. ಆಟನ ಯಾರು ಗೆದ್ದಿದ್ದಾರೆ ಅಂತ ಹೇಳುವಂತ ಸಮಯ. 5 ಸಾಂಗ್ ಅನ್ನ ಪ್ಲೇ ಮಾಡಿದ್ವಿ. 5ರಲ್ಲಿ 3ನ ನಮ್ ಟೀಮ್ ಅವರು ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಆ 1ನ ಸೂರಜ್ ಟೀಮ್ ಅವರು ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಿದ್ದಾರೆ. ಬಟ್ ಇನ್ನೊಂದು ಉತ್ತರನ ಇಬ್ರು ಕೂಡ ತಪ್ಪಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಆಟದ ವಿನ್ನರ್ ನಮ್ಮ ತಂಡ. Okay, okay. What you know? Now I am giving one tongue twist to you. Once open your tongue. Do. Wow, very nice tongue. I will tell you one thing. You must repeat it. Means you must tell continuously. Okay. Now you should tell. Kipu kunkuma kapu kunkuma. ಕಿಪು ಕುಮ ಕಕಪು She kakapuma. She puma company ke. No, once more listen. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕಪ್ಪು ಕುಂಕುಮ. Wow, super. Continuously 3 times enough, Papa. 3 No, times. 10 times. 10 times. Tell. 10 times. Yeah, 10 times. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಏನ್ ಕೊಕ್ಬೇಕು ಕುಂಕುಮ? Continuous Continue, 10 continue. times. ಕೆಂಪು ಕುಂಕುಮ ಹಾ ಕಪ್ಪು ಕುಂಕುಮ. ಹಾ. Tell. 3 times. No. No, 10 times. ಹಾ. Once you say ಕೆಂಪು ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಹಾ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಹಾ. ಕೆಂಪು ಕುಂಕುಮ ಕಪ್ಪು ಕುಂಕುಮ. Wow. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಹಾ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ಯಾ ಟೆಲ್ ಕೆಂಪು ಕುಂಕುಮ ಕಾಕು ಕೆಂಪು. ಕಾಕು ಕುಂಕುಮ ನೈ ಕಪ್ಪು ಕುಂಕುಮ. ಏನ್ ವಿಷಯ ಅಂತಂದ್ರೆ ಎಲ್ಲೋ ವಿದೇಶದಲ್ಲಿರೋ ಹುಡುಗಿ ಕರ್ನಾಟಕಕ್ಕೆ ನಮ್ಮ ಶೋಕ್ ಬಂದು ಇಷ್ಟು ಚೆನ್ನಾಗಿ ಕನ್ನಡನ ಇಷ್ಟು ಸುಲಲಿತವಾಗಿ ಮಾತಾಡ್ತಾರೆ ಅಂತಂದ್ರೆ ನಮ್ಮ ನಾಡಲ್ಲಿರೋರ್ಗೆ ಕನ್ನಡ ಮಾತಾಡಕ್ ಏನ್ರಿ ಬೇಕು ಅಲ್ವಾ? ನಾವು ಫಸ್ಟ್ ನಾವು ಸ್ವಾಭಿಮಾನಿಗಳಾಗ್ಬೇಕಲ್ವಾ? ನಮ್ದು ರೀ ಕನ್ನಡ ಅಂತ. ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಯು ಆಕ್ಚುಲಿ ಸ್ಪೆಲ್ಡ್ ಇಟ್ ಸೋ ವೆಲ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಹೇಗೆ ಅಂದ್ರೆ ಬಾಳೆಹಣ್ಣು ಸುಲಿದಷ್ಟೇ ಸುಲಲಿತವಾಗಿ ಮಾತಾಡಬಹುದು, ಅಷ್ಟು ಅಚ್ಚ ಕನ್ನಡನ ನಾವು ಮಾತಾಡ್ತೀವಿ. ದಯವಿಟ್ಟು ನೀವು ಕೂಡ ಮಾತಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ವೆರಿ ಮಚ್ ಅನಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮಮ್ಮಿ ಬಲಿ. ಇವರು ಮಾತಾಡಿದ ಕನ್ನಡ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಇವರಿಗೆ ಒಂದು ಏನೋ ಬಹುಮಾನ ಕೊಡಬೇಕಲ್ಲ. ಏನು ಕೊಡೋದು? ಹಾ, ನಿಮ್ಮ ಕುತ್ತಿಗೆಯಲ್ಲಿರುವ ಆ ಸರವನ್ನು ಕೊಡುತ್ತೀರಾ? ನನ್ನ ಸರನ ಕೊಡೋಷ್ಟು ಗೊತ್ತಿಲ್ಲ ನಿನಗೆ. ಸಾರಿ ಅಣ್ಣ, ದಿಸ್ ಈಸ್ ರಿಯಲ್ ಗೋಲ್ಡ್. ಐ ಕಾಂಟ್ ಗಿವ್ ಇಟ್. ಮೈ ಹಸ್ಬೆಂಡ್ ಮೇಡ್ ಇಟ್ ಫಾರ್ ಮೈ ಸೆಲ್ಫ್. 3ನೇ ಆಟದ ಹೆಸರು ಎಗ್ ರೇ. ಈ ಆಟ ಇಷ್ಟೇ, ಏನಿಲ್ಲ. ಇಲ್ಲಿ ಟೇಬಲ್ ಮೇಲೆ ಇಟ್ಟಿರುವಂತಹ ಮೊಟ್ಟೆಯನ್ನ ತೆಗೆದುಕೊಂಡು ಆ ಬಟ್ಲೊಳಗೆ ಹಾಕ್ಬೇಕು. ತುಂಬಾ ಸಿಂಪಲ್ ಅಲ್ಲ? ವೆರಿ ಈಸಿ ಅಲ್ಲ? ಅಯ್ಯೋ, ಹಿಂಗ್ ಆಟ ಆಡ್ಬಿಡ್ಬೋದಲ್ವಾ? ಯಾ ಕಹಾನಿ ಮೇ ಟ್ವಿಸ್ಟ್ ಕ್ಯಾ ಹೈ ಬಾ. ಈ ಬಾಲ್ ಮೇಲೆ ಕೂತ್ಕೊಂಡು ಈ ಮೊಟ್ಟೆಯನ್ನ
ಬಾಯಿ ಒಳಗೆ ಇಟ್ಕೊಂಡು ಆ ಮೊಟ್ಟೆ ಒಡಿದಿರೋ ಹಾಗೆ ಈ ಬಾಲ್ ಮೇಲೆ ಟಂಕಣ್ಣಕ್ಕ ಹಿಂಗೆ ಎಗರ್ಕೊಂಡ್ ಹೋಗಿ ಮೊಟ್ಟೆನ ಆ ಬಟ್ಲಲ್ಲಿ ಹಾಕಿ ಹಂಗೆ ವಾಪಸ್ ಎಗರ್ಕೊಂಡ್ ಬರ್ಬೇಕು. ಈಗ ನನ್ನ ಟೀಮಿಂದ ಆಡೋದಕ್ಕೆ ಬರ್ತಾ ಇದ್ದಾರೆ ಅಪೂರ್ವ. ನಮ್ ಟೀಮಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ಪ್ರಿಯಾ ಹೋ ಪ್ರಿಯಾ. The time starts now. ಆಡ್ಬೇಕು. ಮೊಟ್ಟೆ ಹುಷಾರಾಗಿ ಕಚ್ಬೇಡ. ಕಾಲಲ್ಲಿ ಬ್ಯಾಲೆನ್ಸ್ ಮಾಡು. ಬಾಯಿ ಒಳಗಡೆ ಇಟ್ಕೊಂಬರಂಗಿಲ್ಲ, ಹಲ್ಲಲ್ಲಿ ಇಟ್ಕೋಬೇಕು. ಹೌದು, ಒಂದು ಕ್ಯಾನ್ಸಲ್ ಆಗಿದೆ ಸೂರಜ್. ಹೊಟ್ಟೆ ಹುಷಾರು ಹಲ್ಲಲ್ಲಿ ಇಟ್ಕೊಂಬರ್ಬೇಕು. ಹಂಗಲ್ಲ, ಉದ್ದುದಕ್ಕೆ ಇಟ್ಕೋಬೇಕು, ಉದ್ದುದಕ್ಕೆ. ಜಿಂಕೆ ಮರಿನ ಬಿಡಿಗೋ ನಾನು ಕೊಡಲ್ಲ. ಫೌಲ್ ಆಗತ್ತೆ. ಈಗ ಬೇಗ ವಾಪಸ್ ಬನ್ನಿ. ಟೈಮ್ ಹೋಗ್ತಾ ಇದೆ, ಜೋಪಾನವಾಗಿ ಬಟ್ ಜೋರಾಗಿ ಆಡ್ಬೇಕು. ಆಮ್ಲೆಟ್ ಆಯ್ತು ಅಮ್ಮ. ಆಮ್ಲೆಟ್ ಆಮ್ಲೆಟ್ ರೆಡಿ ಆಯ್ತು. ಪಪ್ಪ ಇಲ್ಲಿ ಒಂದು ಆಮ್ಲೆಟ್ ಆಯ್ತು. ಆಮ್ಲೆಟ್ ಮಾಡುತ್ತಿದ್ದಾರೆ ಮತ್ತೆ ಏಕೆಂತ ನಂಗೆ ಗೊತ್ತಾಗುತ್ತಿಲ್ಲ. ಅದಕ್ಕೆ ಹೇಳೋದು, ಮೋಸ ಮಾಡಬಾರ್ದು. ಹಾರಿ ನೆಗೆದು ಹೋಗ್ಬೇಕು ಅಂತ. ಓಕೆ, 3 ಸಿಂಗಲ್ ಆಮ್ಲೆಟ್ ರೆಡಿ ಆಗಿದೆ. ಮಮ್ಮಿ, ನೀರುಳ್ಳಿ ಕಾಯಿ ಮೆಣಸು ಸ್ಲೈಸ್ ಮಾಡಿ ರೆಡಿ ಮಾಡ್ಕೋ. ಇಲ್ಲಿ ಆಮ್ಲೆಟ್ ರೆಡಿ ಆಗಿದೆ. ಅಮ್ಮ, ನೀವೇನ್ ಮಾಡಿದ್ದಮ್ಮ? ಸೂಪರ್ ಕ್ಯಾಚ್! ಬರ್ಲಿ ಜೋರದ ಚಪ್ಪಾಳೆ ಈ ಕ್ಯಾಚ್ಗೆ. ಗಟ್ಟಿಯಾಗಿ ಎಷ್ಟು ಆಮ್ಲೆಟ್ ಮಾಡ್ತೀಯ? ಅಯ್ಯೋ ಬಾಮ, ಬೇಗ ಟೈಮ್ ಆಗ್ತಿದೆ ಅಮ್ಮ. 30 ಸೆಕೆಂಡ್ಸ್, another 30 seconds. ಯಾಕ್ತಾ ಈ ಹೊಸ್ಲಲ್ಲಿ ಬಿದ್ದಂಗೆ ಬೀಳ್ತಿಲ್ಲಮ್ಮ ಎದ್ದೊಳ ಮೇಲೆ. ಕಾಲಿಗೆ ಬೀಳ್ಬೇಕು ಅಂದ್ರೆ ಏನು ಡೈರೆಕ್ಟ್ ಆಗಿ ಬೀಳಿಸ್ಕೊತೀನಿ. ತಗೋ ಚಿನ್ನ, ತಗೋ. क्या हो गया? इधर क्या हो गया? 8 6 5 4 3 2 1. ಈಗ ಏನು ಸ್ಪೆಷಾಲಿಟಿ ಆಗಿದೆ ಅಂತ ಹೇಳಿದ್ರೆ, 2 ಬೌಲಲ್ಲಿ 2 ಮೊಟ್ಟೆ ಫೌಲ್ ಆಗಿದೆ. ಇಲ್ಲ, ಅದು ಒಂದು ನೀವು ಅಲ್ಲಿ ಬಿದ್ದು ಆಮೇಲೆ ಬಾಯಿಗೆ ಹಾಕಿ ಅವಾಗ ಎಲ್ಲಿ ಹಾಕಿದ್ರೆ, ಹಾಗಾಗಿ 2 ಫೌಲ್ ಆಗಿದೆ. ಓಕೆ, ನನ್ನ ತಂಡದಲ್ಲಿ ಎಷ್ಟು ಮೊಟ್ಟೆ ಬೌಲಿಗೆ ಬಂದು ನೋಡೋಣ. ಆ 1 8 9. ಆದರೆ 9ಅಲ್ಲಿ 2 ಮೈನಸ್ ಆಗಿ 7 ಮೊಟ್ಟೆ ಪ್ರಿಯಾ ಅವರು ಹಾಕಿದ್ದಾರೆ. 7 ನಾನು ಇಷ್ಟಪಡ್ತೀನಿ. ಓಕೆ, 9 ಅವರೇ. ಎಸ್, ಇದರಲ್ಲಿ ಒಂದು ಆಲ್ರೆಡಿ ಊಸ್ಟ್ ಆಗ್ಬಿಟ್ಟಿದೆ. 1 ಇದು ಊಸ್ಟ್ ಆಗ್ಬಿಟ್ಟಿದೆ. 2 3 4 5 6
-8 -2. ನೀವೆರಡ ನಡ್ಕೊಂಡು ಹೋಗಿ ಹಾಕ್ಬಿಟ್ಟು ಬಂದ್ರಿ. ನಾನು ಹೇಳ್ದೆ ನಡ್ಕೊಂಡು ಹೋಗ್ಬಾರ್ದು ಅಂತ. ಓಕೆ, ಇಲ್ಲಿಗೆ ಕ್ಲಿಯರ್ ಆಗ್ತಿದೆ. ಈ ಆಟದಲ್ಲಿ ಗೆದ್ದಿರೋ ತಂಡ ಬೇರೆ ಯಾರು ಅಲ್ಲ, ನಾನು ತಂಡ. ಒಂದು ಜೋರಾದ ಚಪ್ಪಾಳೆ. ಓಕೆ, ನಿಮ್ ಜೊತೆ ಇನ್ನಷ್ಟು ಆಡ್ಲಿಕ್ಕೆ ನಿಮ್ಮನ್ನು ಕೋಡಿ ಮಾತ್ರ ಕಳಿಸಿದ್ದು. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಪ್ರಿಯಾ ಅವರೇ, ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮ ಆಟದ ಸ್ಪಿರಿಟು, ನೀವು ಕ್ಯಾಚ್ ಇಡ್ತಿರಲ್ಲ ಆ ಮೊಟ್ಟೆನ ಅದನ್ನ ಫೌಲ್ ಮಾಡಿದ್ರಿ ಫೌಲ್ ಮಾಡಿದೆ. ಆದ್ರೆ ನಿಮ್ಮನ್ನು ಈಗ ನಾನು ಗೆಲ್ಲಿಸ್ತಿದ್ದೀನಿ. ಈಗ ನಿಮ್ಮನ್ನು ಫೌಲ್ ಮಾಡ್ತಿಲ್ವಾ? ಬನ್ನಿ, ನೀವು ನಿಮ್ಮ ಹತ್ರ ಚೂರು ಮಾತಾಡ್ಲಿಕ್ಕೆ. ಸರ್, ವಿತ್ ಯುವರ್ ಪರ್ಮಿಷನ್, ನಾನೊಂದು ಆಟ ಆಡ್ಬೇಕು ಅನ್ನೋದು ನನಗೆ ಹುಮ್ಮಸ್ಸಾಗಿದೆ. ಆಕ್ಚುಲಿ ಇವರು ಮಾಡೆಲ್ ಬೇರೆ ತುಂಬಾ ಚೆನ್ನಾಗಿದ್ದಾರೆ. ಇವ್ರ ಜೊತೆ ಒಂದು ಆಟ ಆಡಲ್ಲ, ನಿಮ್ಮ ಪರ್ಮಿಷನ್? ಓಕೆ, ನಮ್ಮ ಕೆದ್ರುಮೊಳೆ ಸ್ವಾಮಿ ಗ್ರಾಂಟೆಡ್ ಅಂತ ಹೇಳ್ತಿದ್ದಾರೆ. ಪ್ರಾಪರ್ಟೀಸ್ ಬರ್ಲಿ ಬೇಗ. ಈಗ ನೀವು ನನ್ನ ಜೊತೆ ಆಡೋ ಸ್ಪೆಷಲ್ ಆಟ ಏನಪ್ಪಾ ಅಂದ್ರೆ, ಇದನ್ನು ನೀವು ಹೊಟ್ಟೆಗೆ ಕಟ್ತೀರಾ, ಇದ್ರ ಮೇಲೆ ಕಪ್ಪಿಡ್ತೀರಾ, ಇದ್ರ ಮೇಲೆ ಮೊಟ್ಟೆ ಇಡ್ತೀರಾ, ಮೊಟ್ಟೆ ಇಟ್ಕೊಂಡು ಕ್ಯಾಟ್ ವಾಕ್ ಮಾಡ್ತೀರಾ. ನೀವು ಮಾಡೆಲ್ ಅಲ್ವಾ, ಸೊ ಯು ಶುಡ್ ಪ್ರೂವ್ ದಟ್ ಬೈ ದ ಯೂಸ್ ಆಫ್ ಎಗ್. ಓಕೆ, ಬಟ್ ಈ ತರ ಯಾವತ್ತು ವಾಕ್ ಮಾಡಿಲ್ಲ. ನಿಮ್ ಜೊತೆ ಬೋನಸ್ ಏನ್ ಗೊತ್ತಾ? ನೀವು ಬರ್ತೀರಾ? ನಿಮ್ ಜೊತೆ ನಾನು ಮಾಡ್ತಾ ಇದ್ದೀನಿ. ಓಕೆ ಓಕೆ, ವಿನ್ ಆದ್ರೆ ನಂಗೆ 1000 ಪಾಯಿಂಟ್ಸ್ ಎಕ್ಸ್ಟ್ರಾನಾ? ಏನೇನು ವಿನ್ ಆದ್ರೆ 1000 ಪಾಯಿಂಟ್ಸ್ ಎಕ್ಸ್ಟ್ರಾನಾ? ಇಲ್ಲ, ನಿಮ್ ಮನೆಗೆ ನಾನು ಬರ್ತೀನಿ. ಓಕೆನಾ? ನಾನೇ ಆಮ್ಲೆಟ್ ಮಾಡ್ತೀನಿ. ಚಿಕ್ಕಮ್ಮ ನಡೀತೀರಾ? ಓಕೆ ಓಕೆ, ಇದನ್ನು ಕಟ್ಕೊಳ್ಳಿ. ಕೆದ್ರುಮೊಳೆ ಸ್ವಾಮಿ, ಹಾಕಮ್ಮ ಮ್ಯೂಸಿಕ್. ನರಬಲಿ ಡಿಸೈಡ್ ಆಗ್ಬಿಟ್ಟೆ ಕಣೋ. ಇಷ್ಟೋ ಸಪೋರ್ಟಿವ್ ಆಗಿ ನಮ್ಮ ವಂಶದ ಮರ್ಯಾದೆನ ಉಳಿಸಿದ ಪ್ರಿಯಾ ಅವರನ್ನೇ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಕಣೋ. ಇದು ಮಾತಾನ ಮಾತೆ ಶಾಸನ. ತಾಳಿಯಲ್ಲಿ ತಾಳಿ 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 ಇಲ್ಲ ಕಣೋ. ಕೊಡಮ್ಮ ನಿನ್ನ ಕುತ್ತಿಗೆಲಿರೋ ಸರನ. ಸದ್ಯಕ್ಕೆ ತಾಳಿ ಇಲ್ಲ, ಇದನ್ನೇ ಹಾಕ್ಬಿಡಪ್ಪ. ಅಮ್ಮ ಕಮಾನ್, ಬಾರಮಿಲಿ ಬೇಗ ಬಾ. ನರಬಲಿ ಹಾಕು ಬೇಗ ಬಾ. ಚಿಕ್ಕಮ್ಮ ಅವ್ರೆ, ನಿಮ್ಮ ಮಗಳನ್ನ ನನ್ನ ಮಗನಿಗೆ ತಂದ್ಕೊಳ್ತಾ ಇದೀವಿ. ಆ ತಾಂಬೂಲ ಗಿಂಬೂಲ ಏನು ಇಲ್ವಾ? ಹೇಗೆ? ನಮ್ಗೆ ಇಷ್ಟ ಇಲ್ಲ. ಎಕ್ಸ್ಚೇಂಜ್ ಮಾಡೋದಕ್ಕೆಲ್ಲ ಯಾವಾಗ ಬರ್ಲಿ? ಇಷ್ಟ ಇಲ್ಲ. ನಿಮಗಿಷ್ಟ ಇಲ್ಲ? ಅವಾಗಿಂದ ಬರ್ಲಿ ಮನೆಗೆ ಕರ್ಕೊ ಬರ್ಲಿ. ಅವನೇ ಪಮೋರಿಯ ನಾಯಿ ಕೆಟ್ಟೋದ್ನ. ನಂಗೆ ಅದು ಹಾರ ಓಕೆ. ಹಾರ ಹಾಕಿರೋ ಹುಡುಗ ಬೇಡ. ಯಾಕೆ? ಅವ್ರಿಗೆ ಅಣ್ಣ ತಮ್ಮ ಇರಿದ್ರೆ 6 ಪ್ಯಾಕ್ 6 ಫುಟ್ ಅಲ್ಲ, 6 ಪ್ಯಾಕ್ ಆಗುತ್ತಿದ್ದು ಗ್ಯಾಸ್ಟ್ರಿಕ್ ಇಂದ ಬಂದಿರೋ ಹೊಟ್ಟೆ. ಎಲ್ಲರೂ ಒಂದ್ ಕಡೆ ಚುಚ್ಚಿದ್ರೆ ಆಚೆ ಕಡೆ ಬರುತ್ತೆ. ಗ್ಯಾಸ್ಟ್ರಿಕ್ ಇಸ್ ವೆರಿ ಡೇಂಜರಸ್ ಯು ನೋ. ಊಟ ಟೋಲ್ಡ್ ಯು. ಅದು ಅವ್ರಿಗೆ ಗೊತ್ತು, ಮಂಗಳೂರವ್ರು. ಏನಮ್ಮ ನೀನು ನನ್ನ ಕಂದ ಹೊಟ್ಟೆಯಿಂದ ಆಚೆ ಬಂದಾಗ ಒಂದು ತೊಟ್ಟು ಕಣ್ಣೀರು ಹಾಕಿಸಿ ನೀ ನೋಡಿದ್ರೆ ಗಳ 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 ಅಂತ ಅಳಂಗೆ ಮಾಡ್ಬಿಟ್ಟಿಲ್ಲಮ್ಮ. ನೀವೇಳಿ ಮಮ್ಮಿ, ನಂಗೆ ಏನು ಕಡಿಮೆ ಆಗಿದೆ ಮಮ್ಮಿ, ನೀವೇಳಿ. ಬಾಕಂದ ಬಾ ನನ್ ರಾಜ, ಬಾರೋ ನನ್ ಮುದ್ದು. ಏನ್ ಬೇಕು ನಿಮ್ಗೆ? ಗುಂಡ್ಗುಂಡಕ್ಕೆ ಬುದ್ಬುದ್ದಾಗಿದ್ದಾನೆ, ತಪ್ಕೊಂಡ್ರೆ ಕೈ ತುಂಬಾ ಸಿಗ್ತಾನೆ. ಇದಕ್ಕಿದ್ದ ಬೇಕೇ? ಕಡಿದ್ರೆ 10 ತಾಳ ಆಗ್ತಾನೆ. 10 ತಾಳ್ನ ಮದುವೆ ಮಾಡ್ಕೊಳ್ಳೋ ಬದ್ರು ಒಂದು ಒಂಟಿ ಸಲಗರ ಮದುವೆ ಮಾಡ್ಕೋಬೋದಲ್ವೇ? ಒಂಟಿ ಸಲಗ ನೀನೇನ್ ಮುಕ್ಕುರಿತಿದ್ಯೇನೋ? ಅಲ್ಲಮ್ಮ. ಆಯ್ತು, ನಿಮಿಷ ತಡ್ಕೋ, ಮಾತಾಡ್ತೀನಿ, ಸಂಬಂಧ ಕುದುರಿಸ್ತಾ ಇದೀನಿ ಇಲ್ಲಿ. ಅಮ್ಮ, ನೀವೀಗ ದಯವಿಟ್ಟು ಸೀರಿಯಸ್ ಆಗಿ ಮಾತಾಡಿ. ಯಾವಾಗ ಬರ್ತೀರಾ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ? ನನ್ನ ಮಗಳಿಗೆ ಇಷ್ಟ ಆದ್ರೆ ನಾನು ಬರ್ತೀನಿ. ನಿಮ್ ಮಗಳಿಗೆ ಇಷ್ಟನೇ? ನೋಡಿ ನಾಚಿಕೆ ನೋಡಿ ಹಿಂಗೆ ನೋಡಿ. ಅಯ್ಯೋ ನೋಡಿ ಅಮ್ಮ, ಮೌನಂ ಸಮ್ಮತಿ ಲಕ್ಷಣಂ. ನನ್ನ ಮಗಳು ಹೋಗಿ ಅಂದ್ರೆ ಬರ್ತೀನಿ. ಅಮ್ಮ, ಅವಳ ಬಾಯಿಂದ ನಿಮಗೆ ಬೇಡ ಅಂದ್ರೆ ಹೇಳಿ. ಆ ಕಡೆ ಅಪೂರ್ವ ಅವ್ರು ಕಾಯ್ತಾ ಇದಾರೆ, ನಿಮಗೋಸ್ಕರ ಏನ್ ಕಾಯ್ತಾ ಕೂತಿಲ್ಲ. ಹೌದಾ? ಹೇಳಿಕ್ಕಿಲ್ವಾ ನೀವು? ಕಂದ, ನೀನ್ ಹೇಳು ಕಂದ, ನಿಂಗೆ ಇಬ್ರಲ್ಲಿ ಯಾರು ಬೇಕು ಕಂದ? ನನಗೆ ಪಿ ಪ್ರಿಯಾ ಅವರೇ ಬೇಕು. ಹಾರ ಹಾಕ್ಬಿಡು ಚಿನ್ನ. ಅದಕ್ಕಿಂತ ಮುಂಚೆ ನಾನು ಅವ್ರಿಗೆ ಪ್ರಶ್ನೆ ಕೇಳಬೇಕು. ಏನು? ನಿಮ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ?
ಇದ್ರೆ ಅವ್ರ ಜೊತೆ ಮದುವೆ ಮಾಡಿಸ್ತೀರಾ? ಇಲ್ಲ, ನಂಗೆ ಗೊತ್ತು ನಿಮ್ಗೆ ಯಾರ ಇದ್ದಾರೆ, ಅವರನ್ನು ಮರ್ಡರ್ ಮಾಡಿ ಆದ್ರೂ ನಾನು ನಿಮ್ಗೆ ಹಾರ ಹಾಕ್ತೀನಿ. ಸೋ ಸ್ವೀಟ್ ಆಫ್ ಯು. ಏ ಬಾರು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಒಂದು ಮದುವೆ 2 ಕುಟುಂಬವನ್ನ ಸೇರಿಸಿದೆ, 2 ಕುಟುಂಬ ವೇದಿಕೆ ಮೇಲೆ ಬರಬೇಕು. ಹೇಗೆ ಅನಿಸ್ತಾ ಇದೆಯಮ್ಮ ಮದುಮಗಳ ತರ ನಿಮ್ಮ ಮಗಳನ್ನ ನೋಡೋದಕ್ಕೆ? ತುಂಬಾ ಖುಷಿ ಆಗುತ್ತೆ. ಅವಳು ಖುಷಿ ಆದ್ರೆ ನನ್ ಖುಷಿ. ನೋಡಿ ಬರ್ಬೇಕಾರೆ ಬರೀ 2 ಕುಟುಂಬ ಆಗಿದ್ರಿ, ಈಗ 3 ಕುಟುಂಬ ಆಗಿದ್ದೀರಾ. ಹೆಂಗ ಅನಿಸ್ತಾ ಇದೆ? ಟೈಮ್ ಆಗ್ತಿದೆ, ಬೇಗ ಮುಗಿಸಿ ನಾವು ಒಂದ್ ಹೋಗ್ಬೇಕು. ನಿಮಿಷ, 6 ಪ್ಯಾಕ್ ಯಾವಾಗ ಮಾಡ್ಕೊತೀರಾ? 6 ಪ್ಯಾಕ್ಸ್ ವಿದಿನ್ 6 days ಮಾಡಿಸ್ಕೊಡ್ತೀನಿ, ಟೆನ್ಷನ್ ಮಾಡ್ಬೇಕು. ಇಷ್ಟು ಸ್ಪೀಡ್? ಅಷ್ಟು ಸ್ಪೀಡ್. ಅದು ನಮ್ಮ ವಂಶದಿಂದ ಬಂದಿರುವಂತ ಕಂಠಿ ಹಾರ. ಸೇಫ್ ಆಗಿ ಇಟ್ಕೊತೀನಿ. ಸೇಫ್ ಆಗಿ ಇಟ್ಕೊಳ್ಳೋದಲ್ಲ, ಬಿಚ್ಕೊಡಮೋ. ನಾನು ಹಿಂಗೆ ಇರ್ಲ, ನನ್ನ ಸೊಸೆ ಆದ್ಮೇಲೆ ಸಾಕ್ಷಾತ್ ಅವರ ಕೈಲಿ ತಾಳಿ ಕಟ್ಟಿಸ್ಕೊಂಡ ಮೇಲೆ. ನಮ್ಮೂರ್ ಕಡೆ ಶಾಸ್ತ್ರ ಕೊಟ್ಟ ಮೇಲೆ ರಿಟರ್ನ್ ಕೊಡಕ್ಕಿಲ್ಲ ಅಂತ. ಸರಿ, ಹೌದು, ನಮ್ಮ ಕಡೆ ಶಾಸ್ತ್ರ ಇದೆ, ಕೊಟ್ಟ ಮೇಲೆ ವಾಪಸ್ ಕೊಡಂಗಿಲ್ಲ, ತಗೊಂಡೋಗಿ. ಸೊ 2 ತಂಡದವರು ಸೂಪರ್ ಆಗಿ ಆಡಿದ್ದಾರೆ, ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಡಿದ್ದಾರೆ. ಒಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಕಡೆಗೂ ಸೂರಜ್ಗೆ ಮದ್ವೆ ಆಯ್ತು. ಅದು ಒಳ್ಳೆ ಹುಡುಗಿ ಹತ್ರ, ಸೂಪರ್ ಆಗಿರೋ ಹುಡುಗಿ ಜೊತೆ ಮದ್ವೆ ಆಯ್ತು. ಈಗ 2 ಕುಟುಂಬದವರು ಕೊಡುವಿಕೆಯನ್ನ ತೆಗೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇವರಿಗೆ ಬಹುಮಾನವನ್ನ ವಿತರಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಸೂರಜ್ ಅವರೇ, ಪೂರ್ತಿ ಆರ್ಪಲ್ಸ್ ಇವರ ಕಡೆಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ 2,000 ರೂಪಾಯಿ ಗಿಫ್ಟ್ ಆಫರ್ಸ್. ಬರಲಿ ಜನ ಚಪ್ಪಾಳಿ. ಮುಖ ನೋಡ್ಕೊಂಡು ಕೊಡೋ, ಮದ್ವೆ ಆದ್ಮೇಲೆ ಏನೋ ನಾಚಿಕೆ ನಿಂದು. ನಂಗೆ ನಾಚಿಕೆ. ಈಗೆಲ್ಲ ನಾಚಿಕೆ ಬಿಟ್ರೇನೆ ಕಣೋ ವಂಶ ಬೆಳೆಯೋದು. ಕರೆಕ್ಟ್ ಮಮ್ಮಿ. ಸೌತ್ ಅವ್ರಿಗೂ ಹೋಗ್ತಾ ಇದೆ ಸ್ಫೂರ್ತಿ ಆರ್ಪಲ್ಸ್ ಇವ್ರ ಕಡೆಯಿಂದ 1,000 ರೂಪಾಯಿ ಗಿಫ್ಟ್ ಆಫರ್ಸ್. ಬರಲಿ ಜನ ಚಪ್ಪಾಳಿ. ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಹೋಗ್ತಾ ಇದೆ ಬೇರೆ ಯಾರಿಗೂ ಅಲ್ಲ, ನಮ್ಮ ಮನೆಯವರಿಗೆ, ಪ್ರಿಯವರಿಗೆ. ಬರಲಿ ಜನ ಚಪ್ಪಾಳಿ. ಏನು ಅಂದ್ರೆ ಎಕ್ಸೋ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ. ಅದೇ ಅಂದ್ರೆ ನಮ್ಮ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ಅಂತ ಹೇಳ್ತಿದ್ದೀನಿ. ಪೆಪ್ಸ್ ಇಂಡಿಯಾಸ್ ನಂಬರ್ 1 ಸೆಲ್ಲಿಂಗ್ ಮ್ಯಾಟ್ರಿಕ್ಸ್ ಇವ್ರ ಕಡೆಯಿಂದ ಭಾಗವಹಿಸಿ ಎಲ್ರಿಗೂ ಒಂದು ಗಿಫ್ಟ್ ಆಫರ್ಸ್. ಬರಲಿ ಜೋರ ಚಪ್ಪಾಳೆ. ಈಗ ನಮ್ಮಿಬ್ಬರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ನಮ್ಮಿಬ್ಬರಿಗೆ ಮಾತ್ರ ಅದು, ಹೇಳ್ತೀನಿ ಕೇಳಿ. ಜಗತ್ ಖಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ಸೋತವ್ರಿಗೆ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. ಓಕೆ, ಕಂಗ್ರ್ಯಾಚುಲೇಷನ್. ನಿಮ್ ಅಮೆರಿಕ ಹುಡುಗ ಬರೋಕ್ ಮುಂಚೆ ನೀವು ಒಬ್ಬರೇ ಹೋಗ್ಬಿಟ್ಟು. ಗುಡುಚಿ ಆಯುರ್ವೇದಿಕ್ ಹೇರ್ ಕೇರ್ ಇವರ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದೆ ಎಲ್ರಿಗೂ ಹೋಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಎಲ್ಲ ಗಿಫ್ಟ್ಸ್ ಕೊಟ್ಟಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡಾಗಿದೆ. ಇವತ್ತಿನ ಈ ಸಂಚಿಕೆಯನ್ನ ಹೀಗೆ ನಗ್ನಗ್ತಾ ಮುಗಿಸ್ತಾ ಇದೀವಿ. ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಕೋಪಡ್ ಬಾ ಇನ್ನಗೆಟ್ ಬಾಸ್ ಮಂದಿರ. ಬರಲಿ ಜೋರದ ಚಪ್ಪಾಳೆ.